ಶ್ರೀ ಮಹಾಗಣಪತಿಯೇ ನಮಃ. ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಶ್ರೀ ವಿಳಂಬಿ ನಾಮ ಸಂವತ್ಸರ ಪೌಷ ಮಾಸ 2019 ಜನವರಿ ತಿಂಗಳ 24ನೇ ತಾರೀಕು ಗುರುವಾರ. ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಈ ದಿನ ನೀವು ಹೆಚ್ಚು ಆಶಾವಾದಿಗಳಾಗಿರ್ತೀರಿ. ಎಂದಿಗಿಂತಲೂ ಇಂದು ತುಂಬ ಸಕಾರಾತ್ಮಕ ಭಾವನೆಯನ್ನು ಹೊಂದಲು ನಿಮಗೆ ಹಲವಾರು ಕಾರಣಗಳಿವೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಆರೋಗ್ಯದಲ್ಲಿ ತೊಂದರೆ ಇರೋದಿಲ್ಲ. ಸಂಗಾತಿಯೊಂದಿಗೆ ಮಧುರವಾದ ಸಂಬಂಧ ಇರುತ್ತೆ. ಪ್ರೇಮಿಗಳಿಗೆ ಉಲ್ಲಾಸದ ದಿನ, ವಿದ್ಯಾರ್ಥಿಗಳಿಗೆ ಒತ್ತಡಗಳಿಲ್ಲದಂತಹ ದಿನ, ವ್ಯಾಪಾರಸ್ಥರಿಗೆ ಧನಲಾಭವಾಗುವ ದಿನ. ಇಷ್ಟೆಲ್ಲ ಅನುಕೂಲಗಳು ನಿಮ್ಮದಾಗುವಂತಹ ದಿನ ಇದಾಗಿದೆ. ಒಟ್ಟಿನಲ್ಲಿ ಮೇಷರಾಶಿಯವರು ಆರಾಮವಾಗಿ ದಿನವನ್ನು ಕಳೆಯಬಹುದು. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು ಎಂದು DVGಯವರು ಹೇಳಿರುವ ಮಾತಿನಂತೆ ಇಷ್ಟೆಲ್ಲ ನಿಮಗೆ ಇದ್ದರೂ ಕೂಡ ಇನ್ನೂ ಏನೋ ಮಿಸ್ ಆಗಿದೆ ಅಂತ ಹೇಳಿ ಕೊರಗುವ ನಿಮ್ಮ ಮನಸ್ಸನ್ನು ಈ ದಿನ ಹತೋಟಿಯಲ್ಲಿಡಿ. ಅದಕ್ಕಾಗಿ ಕೆಟ್ಟ ಆಲೋಚನೆ, ದುರಾಲೋಚನೆಗಳನ್ನು ದೂರ ಮಾಡಿಕೊಳ್ಳಿ. ಮನಃಶಾಂತಿಗಾಗಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಶುಭವಾಗುತ್ತೆ. ವೃಷಭ. ಮನೆಯಲ್ಲಿ ನಡೆಯುವ ಎಲ್ಲ ಕೆಲಸಗಳಿಗೂ ನಿಮ್ಮದೇ ಅಂತಿಮ ತೀರ್ಮಾನ ಆಗಿರುತ್ತೆ. ಆದರೆ ಫೈನಲ್ಸೇ ಹೇಳೋದು ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸದ್ಯದಲ್ಲೇ ಕೆಲವು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯಲಿವೆ. ಉದ್ಯೋಗ ಹುಡುಕಿಕೊಂಡು ಓಡಾಡುತ್ತಿರುವಂತಹ ನಿರುದ್ಯೋಗಿಗಳಿಗೆ ಉತ್ತಮ ದಿನ ಇದಾಗಿರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಉದ್ಯೋಗ ಸಿಕ್ಕತ್ತೆ. ಹಾಲಿ ಉದ್ಯೋಗ ಮಾಡ್ತಾ ಇರುವಂತಹವರು ನಿಮ್ಮ ಸಮಯವನ್ನು, ನಿಷ್ಠೆಯನ್ನು ಇನ್ನೂ ಹೆಚ್ಚು ನೀಡಬೇಕಾಗಿದೆ. ಇದರಿಂದ ಮೇಲಧಿಕಾರಿಗಳಿಗೆ ಕಿರಿಕಿರಿ ತಪ್ಪತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ತೀವ್ರವಾಗಿ ಕಾಯಿಲೆಯಿಂದ ಬಳಲ್ತಾ ಇರುವಂತಹವರು ಮತ್ತೊಮ್ಮೆ ವೈದ್ಯರ ಸಲಹೆಯನ್ನು ಪಡೆಯಿರಿ. ಸಣ್ಣ ವ್ಯಾಪಾರಿಗಳಿಗೆ ಈ ದಿನ ಉತ್ತಮವಾಗಿರುತ್ತೆ. ಶ್ರೀ ದುರ್ಗಾ ಸ್ತುತಿಯನ್ನು ಪಠನೆ ಮಾಡಿ ನಿಮ್ಮ ದುಗುಡ ದುಮ್ಮಾನ ಕಡಿಮೆ ಆಗುತ್ತೆ. ಮಿಥುನ. ಸಮಯ ಪಾಲನೆ ಮಾಡುವುದರಲ್ಲಿ ಎಲ್ಲರಿಗಿಂತ ನೀವು ಮೇಲ್ಪಂಕ್ತಿಯಲ್ಲಿದ್ದೀರಿ. ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಿರುವಂತಹ ಕೆಲಸಗಳನ್ನು ಮಾಡಿ ಮುಗಿಸುವ ದಿನ ಇದಾಗಿದೆ. ಅನೇಕ ಬಿಲ್ಲುಗಳನ್ನು, ಆಸ್ತಿ ತೆರಿಗೆಯನ್ನು, LIC ಪ್ರೀಮಿಯಮನ್ನು, ಮನೆ ಕಂದಾಯವನ್ನು, ವಾಹನಗಳ ಇನ್ಶೂರೆನ್ಸನ್ನು ಇತ್ಯಾದಿಗಳನ್ನು ಕಟ್ಟಬೇಕಾಗಬಹುದು. ಸಮಯ ಅವಕಾಶವನ್ನು ಮಾಡಿಕೊಳ್ಳಿ. ಆದ್ಯತೆಯ ಮೇಲೆ ಕೆಲಸ ಮಾಡಿಸಲು ಕುಟುಂಬದ ಸದಸ್ಯರಿಗೆ ಜವಾಬ್ದಾರಿಯನ್ನು ನೀಡಿ. ಎಲ್ಲ ಕೆಲಸಗಳನ್ನೂ ನೀವೊಬ್ಬರೇ ಮಾಡುವಂತಾದರೆ ಒತ್ತಡ ಹೆಚ್ಚಾಗುತ್ತೆ. ವಾಹನ ಸವಾರರು ಈ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಚಿನ್ನ ಬೆಳ್ಳಿ ಖರೀದಿ ಮಾಡಲಿಕ್ಕೆ ಉತ್ತಮ ದಿನ ಇದಾಗಿದೆ. ಸ್ವಭಾವತಃ ನೀವು ಹಾಸ್ಯ ಪ್ರವೃತ್ತಿಯಲ್ಲಿ ನಿಪುಣರಾಗಿರ್ತೀರಿ. ಆದರೆ ಇದೇ ಹಾಸ್ಯ ಪ್ರವೃತ್ತಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು. ತುಂಬ ಜಾಗೃತರಾಗಿರಿ. ಏಕಾಂತವಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡಿ, ಪ್ರಾಣಾಯಾಮ ಮಾಡಿ, ಶಿವ ಬೀಜಾಕ್ಷರಿ ಮಂತ್ರವನ್ನು ಪಠಿಸಿ. ಒಳ್ಳೆಯದಾಗತ್ತೆ. ಕಟಕ ರಾಶಿಯವರು ಬಹಿರ್ಮುಖಿಗಳು. ಜನರೊಂದಿಗೆ ಬರೀತಾರೆ. ನಿಲ್ಲಿಸಿ ಅಂದರೂ ಮಾತು ನಿಲ್ಲಿಸಲ್ಲ. ಹೆಚ್ಚು ಮಾತಾಡ್ತಾ ಇರ್ತಾರೆ. ಒಳಗೆ ಯಾವುದೇ ಗುಟ್ಟನ್ನು ಇಟ್ಟಿರೋದಿಲ್ಲ. ಎಲ್ಲರನ್ನೂ ಬಯಲು ಮಾಡಿಬಿಡ್ತಾರೆ. ಈ ಗುಂಪಿಗೆ ಸೇರಿದವರೇ ಕಟಕ ರಾಶಿಯವರು. ಈ ದಿನ ಇದ್ದುದನ್ನು ಇದ್ದ ಹಾಗೆ ಹೇಳಿ ತುಂಬ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತೀರಿ. ಆದ್ದರಿಂದ ನೀವು ಮಾತನಾಡುವಾಗ ತುಂಬ ಹುಷಾರಾಗಿರಿ. ಯಾರಿಗೂ ನೋವಾಗದಂತೆ ನಿಮ್ಮ ನಡೆ ನುಡಿ ಇರಲಿ. ಈ ದಿನ ನಿಮ್ಮಲ್ಲಿ ಅಸೂಯೆಯೂ ಕೂಡ ಈ ದಿನ ಜಾಸ್ತಿ ಆಗುತ್ತೆ. ಹಿಂದಿನ ಕೆಲಸಗಳಿಗೆ ಈಗ ಉತ್ತಮ ಫಲಿತಾಂಶ ಸಿಕ್ಕತ್ತೆ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಅಕ್ಕ ತಂಗಿ, ಅಣ್ಣ ತಮ್ಮ ಇರುವಂಥವರು ಅವರೊಂದಿಗೆ ಹೊರಗೆ ಸುತ್ತಾಡಲು ಹೋಗೋದು ಉತ್ತಮ. ಸಾಧ್ಯ ಆದರೆ ನಿಮಗಿಷ್ಟವಾದ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಸಮಯವನ್ನು ಕಳೆಯಿರಿ. ಶುಭವಾಗುತ್ತೆ. ಸಿಂಹ. ನಿಮ್ಮ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ. ನಿಮ್ಮ ಸಂಗಾತಿ ಅಥವಾ ಪ್ರೇಯಸಿ ನಿಮ್ಮೊಂದಿಗೆ ಉತ್ತಮ ಸಮಯವನ್ನು ಕಳೀತಾರೆ. ಸಿಂಹರಾಶಿಯವರು ಸ್ವಭಾವತಃ ಉತ್ತಮ ನಾಯಕತ್ವದ ಗುಣ ಹೊಂದಿರೋದರಿಂದ ನಿಮ್ಮನ್ನು ನಿಮ್ಮ ಕುಟುಂಬದವರು, ಬಂಧು ಮಿತ್ರರು ಅನುಕರಿಸ್ತಾ ಇರ್ತಾರೆ. ಆದ್ದರಿಂದ ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಧೂಮಪಾನ, ಮದ್ಯಪಾನ ಇತ್ಯಾದಿ ಚಟಗಳನ್ನು ಬಿಡೋದು ಉತ್ತಮ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವಂಥವರು ನಿಮ್ಮ ಆಹಾರ ಪದ್ಧತಿಯಲ್ಲಿ ಶೀಘ್ರ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಎಂದಿಗಿಂತ ಖರ್ಚು ಹೆಚ್ಚಾಗುವ ಸಂಭವ ಇದೆ. ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಶುಭ ಫಲವನ್ನು ನಿರೀಕ್ಷಿಸಬಹುದು. ದಿನವಿಡೀ ನೀವು ಕೈಗೊಳ್ಳುವಂತಹ ಕಾರ್ಯಗಳು ಈಡೇರಬೇಕಾದರೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸ್ತಾ ಇರಿ. ತುಳಸಿ ಗಿಡಕ್ಕೆ ನೀರು ಎರೆಯೋದನ್ನು ಮಾತ್ರ ಮರಿಬೇಡಿ ಈ ದಿನ. ಕನ್ಯಾ. ನೀವು ಸೋಮಾರಿಗಳಾಗಿರುವಂತಹ ವ್ಯಕ್ತಿಗಳನ್ನು, ಅವರ ನೀರಸ ಸ್ವಭಾವವನ್ನು ದ್ವೇಷಿಸುವ ಪ್ರವೃತ್ತಿ ಇರೋದರಿಂದ ನಿಮ್ಮೊಂದಿಗೆ ಕೆಲಸ ಮಾಡುವ ವ್ಯಕ್ತಿಗಳ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗತ್ತೆ. ಮನೆಯಲ್ಲಿ ಆಗಲೇಬೇಕಾದಂತಹ ಎಷ್ಟೋ ಕೆಲಸಗಳನ್ನು ಈಗಾಗಲೇ ಮುಂದೂಡುತ್ತಾ ಬಂದಿದ್ದೀರಿ. ಇದು ಒಳ್ಳೆಯದಲ್ಲ. ಆದಷ್ಟು ಬೇಗ ಅವುಗಳನ್ನು ಮುಗಿಸಲು ಪ್ರಯತ್ನ ಮಾಡಿ. ಇದರಿಂದ ಹಣಕಾಸಿನ ಖರ್ಚು ವಿಪರೀತ ಆಗಬಹುದು. ಕಟ್ಟಡ ಕಾರ್ಮಿಕರು, ಕಾರ್ಖಾನೆ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಒಟ್ಟಾರೆ ಕಾರ್ಮಿಕ ವರ್ಗ ಈ ದಿನ ಜಾಗೃತರಾಗಿ ಕೆಲಸವನ್ನು ಮಾಡಿ. ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ಸಂಭವ ಇದೆ. ರೈತಾಪಿ ವರ್ಗ ಈ ದಿನದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವಂಥದ್ದು ಉತ್ತಮ. ಈ ದಿನ ನೀವು ಶನಿದೇವರ ಆಲಯಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ನೀಡಿ. ಒಳ್ಳೆಯದಾಗುತ್ತೆ.
ತುಲ, ನಿಮ್ಮ ಸಭ್ಯ ವರ್ತನೆ, ಸರಳ ನಡವಳಿಕೆ ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತೆ. ನಿಮ್ಮ ಸ್ನೇಹಿತರೆ ನಿಮ್ಮನ್ನು ಹಣಕಾಸಿನ ವ್ಯವಹಾರದಲ್ಲಿ ಸಿಲುಕಿಸ್ತಾರೆ. ಇದರಿಂದ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ. ಇಂತಹ ವ್ಯವಹಾರದಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ. ನಿಮ್ಮ ಸಂಗಾತಿ ಅಥವಾ ಪ್ರೇಯಸಿಯೊಂದಿಗೆ ಹಲವು ವಿಚಾರಗಳಲ್ಲಿ ತಪ್ಪು ಗ್ರಹಿಕೆಗಳಿವೆ. ಅವುಗಳನ್ನು ಕುಳಿತು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಮನಸ್ಸು ನಿರಾಳವಾಗುತ್ತೆ. ಈ ದಿನ ಆರೋಗ್ಯ ನಿಮಗೆ ಉತ್ತಮವಾಗಿರುತ್ತೆ. ಸರ್ಕಾರಿ ಉದ್ಯೋಗಿಗಳು, MNC ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇರುವಂತಹವರು ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಶ್ರೀ ಗುರುರಾಯ ಮಠಕ್ಕೋ ಯತಿರಾಜರ ಮಠಕ್ಕೋ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ. ಶುಭವಾಗುತ್ತೆ. ವೃಶ್ಚಿಕ, ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ರಸಿಕರಾಗಿರೋದರಿಂದ ನಿಮ್ಮ ವಿವಾಹ ಜೀವನ, ಪ್ರೇಮ ಜೀವನ ವರ್ಣರಂಜಿತವಾಗಿರುತ್ತೆ. ಈ ದಿನ ವಿವಾಹಿತರಿಗೆ ಸಂತಾನ ಫಲದ ಯೋಗ ಇದೆ. ಈ ದಿನ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಕಳಂಕ ಮನಸ್ಸಿನಿಂದ ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶ ಬರುತ್ತೆ. ಮಕ್ಕಳ ಓದಿನ ಬಗ್ಗೆ ತಂದೆ ತಾಯಿಯಂದರು ಚಿಂತೆ ಮಾಡಬೇಕಾಗತ್ತೆ. ಮಕ್ಕಳ ಮೇಲೆ ವೃಥಾ ಕೋಪ ಮಾಡಿಕೊಳ್ಳುವಂತಹ ಪ್ರಸಂಗ ಬರಬಹುದು. ಸಾಡೆ ಸಾತಿ ಶನಿಯ ಪ್ರಭಾವದಿಂದ ದೇಹಾಲಸ್ಯ ಇರುತ್ತೆ. ನಿಮಗೆ ವಾಹನಗಳಿಂದ ಅಪಘಾತ ಅಥವಾ ವಾಹನ ದುರಸ್ತಿಗಾಗಿ ವೃಥಾ ಖರ್ಚು ಬರಬಹುದು. ಮತ್ತೊಮ್ಮೆ ನೀವು ಬಳಸುತ್ತಿರುವಂತಹ ವಾಹನಕ್ಕೆ ಶಾಂತಿ ಪೂಜೆ ಮಾಡಿಸಿ ಹಾಗೂ ಶ್ರೀ ವಿಘ್ನ ವಿನಾಯಕನಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ. ದಿನದ ಫಲ ನಿಮ್ಮದಾಗುತ್ತೆ. ಧನಸ್ಸು, ಸದಾ ಸ್ವತಂತ್ರವಾಗಿ ಬಾಳಬೇಕೆಂಬ ಆಸೆ ನಿಮ್ಮದಾಗಿರೋದ್ರಿಂದ ನೀವು ಯಾರನ್ನೂ ಆಶ್ರಯಿಸಲ್ಲ. ಆದರೆ ರಕ್ತ ಸಂಬಂಧಿಗಳಿಂದ ಮುಂದೆ ಗಹನವಾದ ವಿಚಾರವೊಂದಕ್ಕೆ ಅವರ ಸಹಾಯವನ್ನು ನಿರೀಕ್ಷಿಸಬೇಕಾಗತ್ತೆ. ಆದ್ದರಿಂದ ಬಂಧು ಮಿತ್ರರನ್ನು ನಿರಾಸೆಗೊಳಿಸಬೇಡಿ. ಅವರೊಂದಿಗೆ ಈ ದಿನ ವೃಥಾ ಸಣ್ಣ ಪುಟ್ಟ ವಿಚಾರಗಳಿಗೆ ವಾಗ್ವಾದವನ್ನು ಮಾಡಬೇಡಿ. ಅನಗತ್ಯ ವಸ್ತುಗಳ ಖರೀದಿಯನ್ನು ಮಾಡಬೇಡಿ. ಏಕೆಂದರೆ ವೃಥಾ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ದಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕುಟುಂಬದ ಹಿರಿಯರ ಬೇಡಿಕೆಗೆ ಅನುಗುಣವಾಗಿ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡೋದನ್ನು ಮರಿಬೇಡಿ. ಇಷ್ಟ ದೇವರನ್ನು ಸದಾ ಸ್ಮರಿಸ್ತಾ ಇರಿ. ನಿಮಗೆ ಶುಭವಾಗುತ್ತೆ. ಮಕರ, ಸದಾ ದುಡಿಯುವ ಸ್ವಭಾವ ನಿಮಗಿರೋದರಿಂದ ನಿಮ್ಮ ಸರಿಸಮಕ್ಕೆ ಕೆಲಸ ಮಾಡದವರನ್ನು ನಿಕೃಷ್ಟವಾಗಿ ಕಾಣುವಂತಹ ಸಂಭವ ಇದೆ. ನಿಮ್ಮ ಬದುಕನ್ನು ಈಗಿರುವುದಕ್ಕಿಂತಲೂ ಇನ್ನೂ ಹೆಚ್ಚು ಸುಂದರವಾಗಿಸಿಕೊಳ್ಳಬಹುದು. ಇದಕ್ಕೆ ಹಲವಾರು ದಾರಿಗಳಿವೆ. ಆದರೆ ಭವಿಷ್ಯದ ಬದುಕಿನ ಬಗೆಗೆ ಕಲ್ಪನೆ ಅಂದರೆ ಇಮ್ಯಾಜಿನೇಷನ್ ಮಾಡಿಕೊಳ್ಳಲು ನಿಮ್ಮಿಂದ ಸಾಧ್ಯ ಆಗ್ತಿಲ್ಲ. ಒಂದು ರೀತಿಯ ಮಂಕು ಕವಿದಂತಿದೆ. ಆದ್ದರಿಂದ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಮೇಲ್ಭಾಗದ ಮಧ್ಯದಲ್ಲಿ ಓಂ ಅಂತ ಬರೀರಿ. ನಂತರ ನಿಮ್ಮ ಜೀವನದಲ್ಲಿ ನೀವು ಬಯಸುವಂತಹ ಬದಲಾವಣೆಗಳು ಯಾವುವು ಅನ್ನೋದನ್ನು ಪಟ್ಟಿ ಮಾಡಿ ಪ್ರತಿ ಅಂಶದ ಮುಂದೆ ನೀವು ಗುರುತು ಮಾಡಿರುವಂತಹ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತೆ ಅನ್ನುವಂತಹ ದಿನಾಂಕವನ್ನು, ತಿಂಗಳನ್ನೋ ವರ್ಷವನ್ನೋ ಬರೀರಿ. ಇದರ ಬಗೆಗೆ ಕೆಲಸ ಮಾಡಿ, ಅಂದರೆ ರಿಗರಸ್ ಆಗಿ ವರ್ಕೌಟ್ ಮಾಡಿ. ಆಮೇಲೆ ನೋಡಿ ಫಲಿತಾಂಶವನ್ನು. ನೀವು ಆರಾಮವಾಗಿರ್ತೀರಿ, ನಿಮ್ಮವರು ಚೆನ್ನಾಗಿರ್ತಾರೆ, ನಿಮ್ಮ ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಈ ದಿನ ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯ ಸಮರ್ಪಣೆ ಮಾಡಿ. ನಿಮಗೆ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರು ಇತರರಿಗೆ ಸಹಾಯ ಮಾಡುವ ವ್ಯಕ್ತಿತ್ವವುಳ್ಳವರು. ನಿಮ್ಮ ರಾಶಿ ತತ್ವದ ಪ್ರಕಾರ ನೀವು ಪಂಚಭೂತಗಳಲ್ಲಿ ಒಂದಾದ ವಾಯು ತತ್ವವನ್ನು ಹೊಂದಿದ್ದೀರಿ. ಇದೇ ವಾಯು ಅಗ್ನಿಯನ್ನು ಉರಿಸಬಹುದು. ಅದೇ ಅಗ್ನಿಯನ್ನು ಇನ್ನೂ ಪ್ರಾಜ್ವಲ್ಯಮಾನವಾಗಿ ಉರಿಸಬಹುದು. ಅಂದರೆ ಸಹಾಯ ಮಾಡುವ ಮನಸ್ಸು ಬಂದರೆ ಸಹಾಯ ಮಾಡ್ತೀರಿ, ಇಲ್ಲಾಂದರೆ ಸಹಾಯ ಮಾಡೋದನ್ನೇ ಮರೆತು ಬಿಡ್ತೀರಿ. ಈ ನಡುವೆ ನಿಮ್ಮ ಬಂಧು ಬಳಗದವರೊಬ್ಬರಿಗೆ ನಿಮ್ಮ ಸಹಾಯ ಬೇಡಿ ಬರುವಂತಹ ನಿರೀಕ್ಷೆ ಇದೆ. ಕೈಲಾದಷ್ಟು ಸಹಾಯವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ಗೃಹಿಣಿಯರಿಗೆ, ಲೇವಾದೇವಿಗಾರರಿಗೆ ಉತ್ತಮ ದಿನ ಇದಾಗಿದೆ. ವಾಹನವನ್ನು ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೊಸ ವಾಹನಗಳನ್ನು ಖರೀದಿಸಬಹುದು. ಈ ದಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಿ. ನಿಮ್ಮ ಮನೆ ದೇವರಿಗೆ ಉಪ್ಪಿಲ್ಲದ ಮೊಸರನ್ನವನ್ನು ನೈವೇದ್ಯ ಮಾಡಿ. ಶುಭವಾಗುತ್ತೆ. ಮೀನ, ಎಲ್ಲ ಕೆಲಸಗಳಲ್ಲೂ ಒಂದು ಗುಣಮಟ್ಟವನ್ನು ಅಂದರೆ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡುವಂತಹ ಸ್ವಭಾವ ಮೀನ ರಾಶಿಯದ್ದಾಗಿರೋದ್ರಿಂದ ಕುಟುಂಬದ ಸದಸ್ಯರ ಕಾರ್ಯವೈಖರಿ ಬಗ್ಗೆ ಕಿರಿಕಿರಿ ಉಂಟಾಗಬಹುದು. ಬೇಸರ ತರಿಸುವಂತಹ ವಿಚಾರಗಳನ್ನು ಈ ದಿನ ನೀವು ಕೇಳಬೇಕಾಗತ್ತೆ. ನಿಮ್ಮ ಚಂಚಲ ಸ್ವಭಾವವನ್ನು ಆದಷ್ಟು ಹತೋಟಿಯಲ್ಲಿಟ್ಟುಕೊಂಡಿರಿ. ಆರೋಗ್ಯ ಉತ್ತಮವಾಗಿರುತ್ತೆ. ಈ ದಿನ ಹಣಕಾಸಿನ ಪರಿಸ್ಥಿತಿ ಸಾಧಾರಣವಾಗಿದೆ. ವಿದ್ಯಾರ್ಥಿಗಳಿಗೆ ಮಿಶ್ರ ಫಲದ ಯೋಗ ಇದೆ. ನೀವು ಹಿಡಿದ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗುತ್ತಿಲ್ಲ ಅನ್ನುವಂತಹ ಚಿಂತೆ ಹೆಚ್ಚಾಗಿದೆ. ನೀವು ವಾಸಿಸುತ್ತಿರುವ ಮನೆಯ ವಾಸ್ತು ಇದಕ್ಕೆ ಕಾರಣವಾಗಿರಬಹುದು. ಇದಕ್ಕೆ ಸೂಕ್ತ ಪರಿಹಾರ ಅಂದರೆ ಸದಾ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರಿ. ಬಂಧುಗಳೇ, ಸಿರಿಗನ್ನಡ ಸುದ್ದಿವಾಹಿನಿ ಚಾನೆಲ್ನಲ್ಲಿ ಬರುವಂತಹ ವಾಸ್ತು ದೋಷಗಳು ಮತ್ತು ಸರಳ ಪರಿಹಾರ ಉಪಾಯಗಳು ಅನ್ನುವಂತಹ ಎಪಿಸೋಡನ್ನು ನೋಡಿ ಸುಖದಾಯಕವಾದಂತಹ ಜೀವನವನ್ನು ನಡೆಸಿ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನಸ್ಸು, ಕುಂಭ ಇವರ ಅದೃಷ್ಟ ಸಂಖ್ಯೆ 5, ಮಿಥುನ, ಕನ್ಯಾ 6, ಮಕರ 7, ಮೇಷ, ವೃಷಭ, ಸಿಂಹ, ತುಲಾ, ವೃಶ್ಚಿಕ 8, ಕಟಕ, ಮೀನ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಿಸ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.